ಅಣ್ಣ ನಂಗೆ ಚಾಕ್ಲೇಟ್ ತಿನ್ಬೇಕನ್ಸ್ತಿದೆ, 50 ರೂಪಾಯಿ ಇದ್ರೆ ಕೊಡು. ನನ್ನ ಹತ್ರ ಇಲ್ಲ ಮಗ, ನಿನ್ನ ಹತ್ರ ಇದ್ರೆ ಕೊಡು. ಹಾ ಸರಿ. ಅಯ್ಯೋ ಇಲ್ಲಿ ಯಾರೋ ರೊಕ್ಕ ಬೀಳ್ಸ್ಕೊಂಡು ಹೋಗಿದಾರಲ್ಲ. ಅಯ್ಯೋ ಇಲ್ಲಿ ಯಾರು ಇಲ್ವಲ್ಲ, ಯಾರಾದ್ರೂ ಬಂದ್ರೆ ದುಡ್ಡು ಕೊಟ್ಟು ಹೋಗೋಣ. ಎಲ್ಲಿ ಹೋದ್ಲೋ ನಿಮ್ ತಂಗಿ, ಇನ್ನೂ ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲೋ? ಅಲ್ಲಿ ನೋಡು, ಅಲ್ಲಿ ಕೂತಿದ್ದಲ್ಲ ನೋಡ ಮಗ, ಬಾರ ಹೋಗೋಣ. ನಡಿ ಬಾರ ಹೋಗೋಣ. ಸೃಷ್ಟಿ, ಚಾಕ್ಲೇಟ್ ತೊಗೊಂಡು ಮನೆಗೆ ಹೋಗ್ತಿದ್ಯಾ ಅಂದ್ರೆ ಇಲ್ಲೇನು ಮಾಡ್ತಿದ್ಯಾ? ನಂಗೆ ಎಷ್ಟೊಂದು ಭಯ ಆಗಿತ್ತು ಗೊತ್ತಾ? ಅದು ಇಲ್ಲಿ ಯಾರೋ ರೊಕ್ಕ ಬೀಳ್ಸ್ಕೊಂಡು ಹೋಗಿದಾರಣ್ಣ, ಅವ್ರು ಬಂದ್ಮೇಲೆ ಈ ರೊಕ್ಕ ಕೊಟ್ಟು ಹೋಗೋಣ ಅಂತ ಕೂತಿದ್ದೀನಿ ಅಣ್ಣ. ಅಲ್ಲ ಪುಟ್ಟ, ನಿಮ್ಮ ಪಪ್ಪ ಎಷ್ಟು ಕಷ್ಟಪಟ್ಟು ದುಡಿತಿರ್ತಾರೆ ತಾನೆ, ಈ ದುಡ್ಡನ್ನ ಅವ್ರಿಗೆ ಕೊಟ್ರೆ ಎಷ್ಟು ಖುಷಿ ಪಡ್ಬಾರ್ದವ್ರು? ಅಲ್ಲ ಅಣ್ಣ, ನಮ್ಮಪ್ಪ ಒಂದಿನಕ್ಕೆ 300 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟಪಡ್ತಾರಲ್ವಣ್ಣ. ಇನ್ನು ಈ 500 ರೂಪಾಯಿ ಬೀಳ್ಸ್ಕೊಂಡು ಹೋಗಿದ್ದಾರೆ, ಎಷ್ಟು ಕಷ್ಟಪಟ್ಟಿರ್ಬೋದಣ್ಣ. ಅಯ್ಯೋ ನಂದು 500 ರೂಪಾಯಿ ಬಿದ್ದೋಯ್ತಲ್ಲ. ಇಲ್ಲ ಇಲ್ಲಿ ಬಿದ್ದೋಯ್ತು. ಅಣ್ಣ ಅಣ್ಣ, ಇಲ್ಲ 500 ರೂಪಾಯಿ ಬಿಡಿಸ್ಕೊಂಡೋದೆ, ನೀವೇನಾದರೂ ನೋಡಿದ್ದೀರಾ? ತಗೊಳ್ಳಿ ಅಣ್ಣ ನಿಮ್ಮ 500 ರೂಪಾಯಿನ. ತುಂಬ ಥ್ಯಾಂಕ್ಸ್ ಅಮ್ಮ. ನಿಜ ಅಲ್ಲ, ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ದುಡಿದಿರೋ ದುಡ್ಡು ಏನಾದ್ರು ಕಳ್ಕೊಂಡ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ಲ. ನಿಮ್ ಕೈಲಾದ್ರೆ ಒಬ್ರಿಗೆ ಹೆಲ್ಪ್ ಮಾಡಿ. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾ ಮಾಡಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ.